ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ನಿನ್ನೆ ಹಾಗೂ ಮೊನ್ನೆ ಅಂದ್ರೆ ಭಾನುವಾರ ಅಲ್ಲ, ಶನಿವಾರ ಮತ್ತು ಶುಕ್ರವಾರ ಹಲವು ಕಂಪನಿಗಳು ತಮ್ಮ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವು. ಮೆಜಾರಿಟಿ ನಂಬರ್ಸ್ ಅನ್ನ ಈಗಾಗಲೇ ನಾನು ನಿನ್ನೆ ವಿಡಿಯೋಗಳಲ್ಲಿ ಕವರ್ ಮಾಡಿದ್ದೀನಿ. ಹಾಗಾಗಿ ಮತ್ತೆ ಅವುಗಳನ್ನ ರಿಪೀಟ್ ಮಾಡಕ್ ಹೋಗೋದಿಲ್ಲ. ನಿನ್ನೆ ಹಾಗೂ ಮೊನ್ನೆ ವಿಡಿಯೋಗಳಲ್ಲಿ ಇದ್ದಾವೆ ನೋಡಿ, ಅವುಗಳನ್ನ ಹೊರತುಪಡಿಸಿ ಇನ್ನು ಹಲವು ಅಪ್ಡೇಟ್ಗಳು ಬಂದಿದ್ದಾವೆ. ಆ ಅಪ್ಡೇಟ್ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಮೊದಲಿಗೆ ಹಲವು ಅನಲಿಸ್ಟ್ಗಳು ನಿಫ್ಟಿ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ ನೋಡಬಹುದು. ನಿಫ್ಟಿ ಇನ್ ಓವರ್ ಸೋಲ್ಡ್ ಟೆರಿಟರಿ, ಪುಲ್ ಬ್ಯಾಕ್ ಟು 24,000 ಪಾಸಿಬಲ್ ಅನಲಿಸ್ಟ್. ಈಗ 23,760 ರೇಂಜ್ ಅಲ್ಲಿ ಇದೆ. ಪುಲ್ ಬ್ಯಾಕ್ ಪಾಸಿಬಲ್ ಇದೆ, ಯಾಕಂದ್ರೆ ಓವರ್ ಸೋಲ್ಡ್ ಟೆರಿಟರಿ ಇದೆ ಅನ್ನೋಂತ ಮಾತನ್ನ ಚಾರ್ಟ್ ಇಸ್ಟ್ ಹೇಳ್ತಿದ್ದಾರೆ. ಅಕಾರ್ಡಿಂಗ್ ಟು ಟೆಕ್ನಿಕಲ್ಸ್ ನೋಡೋಣ ಇವತ್ತು ಆತರ ಏನಾದ್ರೂ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ. ಇನ್ನು ಮೊದಲಿಗೆ ಸೆಬಿ ಬಾರ್ಸ್ ಫಾರ್ಮರ್ ಆಕ್ಸಿಸ್ ಮ್ಯೂಚುವಲ್ ಫಂಡ್ ಡೀಲರ್ ವೀರೇಶ್ ಜೋಶಿ ಫ್ರಮ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಫಾರ್ 7 years ಫ್ರಂಟ್ ರನ್ನಿಂಗ್ ಕೇಸ್. ಫ್ರಂಟ್ ರನ್ನಿಂಗ್ ಕೇಸ್ ಅಲ್ಲಿ ಆಕ್ಸಿಸ್ ಮ್ಯೂಚುವಲ್ ಫಂಡ್ ನ ಡೀಲರ್ ವೀರೇಶ್ ಜೋಶಿ ಅವರನ್ನ 7 ವರ್ಷಗಳ ಕಾಲ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿದೆ. ಈ ಹಿಂದೆ ಇದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋನು ಕೂಡ ಕವರ್ ಮಾಡಿದ್ದೆ ಫ್ರಂಟ್ ರನ್ನಿಂಗ್ ಕೇಸ್ ಬಗ್ಗೆ. ಫ್ರಂಟ್ ರನ್ನಿಂಗ್ ಅಂದ್ರೆ ಮ್ಯೂಚುವಲ್ ಫಂಡ್ ಗಳು ಕಂಪನಿಗಳನ್ನ ಸ್ಟಡಿ ಮಾಡಿ ಹೂಡಿಕೆ ಮಾಡೋದಕ್ಕೆ ಪ್ರಿಪರೇಷನ್ಸ್ ಮಾಡ್ಕೊಂಡಿರ್ತವೆ. ಆ ಸಂದರ್ಭದಲ್ಲಿ ಆ ಮಾಹಿತಿಯನ್ನ ಹೊಂದಿರುವಂತ ಒಳಗಡೆ ಕೆಲಸ ಮಾಡುವಂತ ಎಂಪ್ಲಾಯೀಸ್ ಆಗ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತವ್ರು ಆಗ್ಬೋದು, ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಪೊಸಿಷನ್ ಅನ್ನ ತಗೊಳ್ಳೋದು. ಇದು ಆಸ್ ಪರ್ ಸೆಬಿ ರೂಲ್ಸ್ ಅಲೋ ಇಲ್ಲ, ಹಾಗಾಗಿ ಅದು ಇಲ್ಲಿಗಲ್ ಆಗುತ್ತೆ. ಇದೇ ಕಾರಣಕ್ಕೆ ಈ ಹಿಂದೆ ಈ ಕೇಸ್ ಬಗ್ಗೆ ಎನ್ಕ್ವೈರಿ ಸ್ಟಾರ್ಟ್ ಆಗಿತ್ತು. ಈಗ 7 ವರ್ಷಗಳ ಸೆಕ್ಯೂರಿಟೀಸ್ ಮಾರ್ಕೆಟ್ ಬ್ಯಾನ್ ಅನ್ನ ಅನೌನ್ಸ್ ಮಾಡಿದೆ ಸೆಬಿ. ಇನ್ನು IDFC ಫಸ್ಟ್ ಬ್ಯಾಂಕ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೋಡಬಹುದು ಕಂಪನಿಯ ಪ್ರಾಫಿಟ್ 1,000 ಕೋಟಿಯನ್ನು ದಾಟಿದೆ Q1 ಅಲ್ಲಿ. ಬಾಟಮ್ ಲೈನ್ ನೋಡಬಹುದು ಮೋರ್ ದನ್ ಡಬಲ್ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ತುಂಬಾ ಒಳ್ಳೆ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿದೆ. IDFC ಫಸ್ಟ್ ಬ್ಯಾಂಕ್ ಅನ್ನು ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು ಲ್ಯಾಂಡ್ ಮಾರ್ಕ್ ಕಾರ್ಸ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ JSW MG ಮೋಟಾರ್ಸ್ ಇಂದ LOI ಅನ್ನ ಪಡ್ಕೊಂಡಿದೆ, ಲೆಟರ್ ಆಫ್ ಇಂಟೆಂಟ್ ಅನ್ನ. ಅಹಮದಾಬಾದ್ ಅಲ್ಲಿ MG ಎಕ್ಸ್ಪೀರಿಯಾ ಶೋರೂಮ್ ಅನ್ನ ಓಪನ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಲ್ಯಾಂಡ್ ಮಾರ್ಕ್ ಕಾರ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ. ನಂತರ NBCC ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿಯನ್ನ ಪಡ್ಕೊಂಡಿದೆ. 108 ಕೋಟಿ ಮೊತ್ತದ ಕನ್ಸಲ್ಟೆನ್ಸಿ ಪ್ರಾಜೆಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. NBCC ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತು ಅಂತ. ನಂತರ ಶಾರದಾ ಎನರ್ಜಿ ಅಂಡ್ ಮಿನರಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಮೆಟಲ್ಸ್ ಅಂಡ್ ಅಲಾಯ್ ಆರ್ಮ್ 300 ಕೋಟಿ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ. ಅಂದ್ರೆ ಕಂಪನಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳಕ್ಕೆ 300 ಕೋಟಿ ಹೂಡಿಕೆ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಶಾರದಾ ಎನರ್ಜಿ ಅಥವಾ ಶಾರದಾ ಎನರ್ಜಿ ಅಂಡ್ ಮಿನರಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿಗೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇವತ್ತು ಅಂತ. ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ನಂತರ ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ನೋಡಬಹುದು. ಇನ್ಫೋಸಿಸ್ ಫೈಂಡ್ 1,75,000 euros ಬೈ ಫ್ರೆಂಚ್ ಅಥಾರಿಟಿ ಓವರ್ ಎಂಪ್ಲಾಯಿ ಟೈಮ್ ಟ್ರ್ಯಾಕಿಂಗ್ ಸಿಸ್ಟಮ್. ಎಂಪ್ಲಾಯಿ ಟೈಮ್ ಟ್ರ್ಯಾಕಿಂಗ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ ಫ್ರಾನ್ಸ್ ಗವರ್ನಮೆಂಟ್ 1,75,000 euros ಫೈನ್ ಹಾಕಿದೆ. ಇದೇನು ತುಂಬಾ ದೊಡ್ಡ ಅಮೌಂಟ್ ಅಲ್ಲ, ಬಟ್ ಸ್ಟಿಲ್ ವಾಚ್ ಮಾಡಬಹುದು ಇನ್ಫೋಸಿಸ್ ಅನ್ನ. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತು ಅಂತ. ನಂತರ ಝೈಡಸ್ ಲೈಫ್ ಸೈನ್ಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ಆಪರೇಷನ್ಸ್ ಅನ್ನ ಸ್ಟಾಪ್ ಮಾಡಿದೆ ಗುಜರಾತ್ ಅಲ್ಲಿ ಹೆವಿ ರೈನ್ಸ್ ನ ಕಾರಣಕ್ಕೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಝೈಡಸ್ ಲೈಫ್ ಸೈನ್ಸಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಥವಾ ONGC ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು. ಕಂಪನಿ ಪ್ಲಾನ್ಸ್ ಇಂಡಿಯಾಸ್ ಫಸ್ಟ್ ಸ್ಟ್ರಾಟಜಿಕ್ ನ್ಯಾಚುರಲ್ ಗ್ಯಾಸ್ ರಿಸರ್ವ್ಸ್. ಮೊದಲ ನ್ಯಾಚುರಲ್ ಗ್ಯಾಸ್ ರಿಸರ್ವ್ಸ್ ಅನ್ನ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಇದ್ರ ಜೊತೆಗೆ ಮಹಾನದಿ ಬೇಸಿನಲ್ಲಿ ಫಸ್ಟ್ ಡೀಪ್ ವಾಟರ್ ಅನಿಲ ಬಾವಿಯನ್ನು ಕೂಡ ತೋಡಿದೆ ಅಂಡರ್ ಸಮುದ್ರ ಮಂಥನ್ ಸ್ಕೀಮ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ONGC ಅನ್ನ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತು ಅಂತ. ನಂತರ ಜಿನಾಸಿಕೋ ಲೈಫ್ ಕೇರ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ನೋಯ್ಡಾದಲ್ಲಿ ಕ್ಲೈಂಟ್ ಸಪೋರ್ಟ್ ಸೆಂಟರ್ ನ ಎಸ್ಟಾಬ್ಲಿಷ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಜಿನಾಸಿಕೋ ಲೈಫ್ ಕೇರ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ನಂತರ RVNL ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಸೌತ್ ಆಫ್ರಿಕಾ ಸಬ್ಸಿಡಿಯರಿಯನ್ನ ಕ್ಲೋಸ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ RVNL ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಟೀಮ್ ಲೀಸ್ ಸರ್ವಿಸಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯಲ್ಲಿ ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ಸ್ 2% ಗಿಂತ ಜಾಸ್ತಿ ಸ್ಟೇಕ್ ಅನ್ನು ಮಾರಾಟ ಮಾಡಿದೆ. ಈಗ ICICI Pru ಹೋಲ್ಡಿಂಗ್ 3.2% ಗೆ ಇಳಿದಿದೆ ಈ ಸ್ಟೇಕ್ ಸೇಲ್ ನ ಮೂಲಕ.
ಈ ಸುದ್ದಿ ಕಾರಣಕ್ಕೆ ಟೀಮ್ ಲೀಸ್ ಸರ್ವಿಸಸ್ ಕೂಡ ಫೋಕಸ್ ಅಲ್ಲಿರುತ್ತೆ, ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತು ಅಂತ. ಇನ್ನು ಗಾಂಧಾರ್ ಆಯಿಲ್ ರಿಫೈನರಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಸಿಲ್ವಾಸಾ ಪ್ಲಾಂಟ್ ಆಪರೇಷನ್ಸ್ ಅನ್ನ ಸ್ಟಾಪ್ ಮಾಡಿದೆ. ಕಾರಣ ಅಲ್ಲಿ ಫ್ಲಡ್ ಲೈಕ್ ಸಿಚುಯೇಷನ್ ಇದೆ. ಈ ಸುದ್ದಿ ಕಾರಣಕ್ಕೆ ಗಾಂಧಾರ್ ಆಯಿಲ್ ರಿಫೈನರಿ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು NTPC ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ 64.7 ಮೆಗಾವಾಟ್ ಸಾಮರ್ಥ್ಯದ ಸೋಲಾರ್ ಪ್ರಾಜೆಕ್ಟ್ ಅನ್ನ ಕಮಿಷನಿಂಗ್ ಮಾಡಿದೆ. ಇದರ ಜೊತೆಗೆ 12,000 ಕೋಟಿ ಮೊತ್ತದ NCDs ಇಶ್ಯೂ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ. ಈ ಎರಡು ಸುದ್ದಿಗಳ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. NTPC ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ NTPC ಯಿಂದ ಅಪ್ರೂವಲ್ ಅನ್ನ ಪಡ್ಕೊಂಡಿದೆ. 90 MVA ಹಾಗೂ 400 KV ಟ್ರಾನ್ಸ್ಫಾರ್ಮರ್ಸ್ ಅನ್ನ ಸಪ್ಲೈ ಮಾಡಲಿಕ್ಕೆ ಕಂಪನಿಯ ಬೆಸ್ಟ್ ಪ್ರಾಜೆಕ್ಟ್ಸ್ಗೆ. ಈ ಸುದ್ದಿ ಕಾರಣಕ್ಕೆ ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬ್ರೆಜಾ ಟರ್ಬೋ ಬೋಸ್ಟರ್ ಜೆಟ್ ಅನ್ನ ಲಾಂಚ್ ಮಾಡಿದೆ ಹೊಸದಾಗಿ. ಈ ಸುದ್ದಿ ಕಾರಣಕ್ಕೆ ಮಾರುತಿ ಸುಜುಕಿಯನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಅಂತ. ಇನ್ನು ಪತಂಜಲಿ ಫುಡ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಕೇರಳದ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ತನ್ನ ವೀಟ್ ಫ್ಲೋರ್ ಏನಿದೆ ಪತಂಜಲಿ ವೀಟ್ ಫ್ಲೋರ್ ಒಂದು ಬ್ಯಾಚ್ ಅನ್ನ ರೀಕಾಲ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿದೆ, ಅಂದ್ರೆ ವಾಪಸ್ ತಗೊಳ್ಳಿಕ್ಕೆ. ಕಾರಣ ಅದರಲ್ಲಿ ಪೆಸ್ಟಿಸೈಡ್ ರೆಸಿಡ್ಯೂ ಪರ್ಮಿಸಿಬಲ್ ಲಿಮಿಟ್ಸ್ ಗಿಂತ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಆ ಬ್ಯಾಚ್ ಅನ್ನ ಈಗ ಕಂಪನಿ ರೀಕಾಲ್ ಮಾಡ್ಕೊಳ್ಬೇಕಾಗಿದೆ. ಈ ಸುದ್ದಿ ಕಾರಣಕ್ಕೆ ಪತಂಜಲಿ ಫುಡ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ. ನೀವು ಇಲ್ಲಿ ನೋಡಬಹುದು 4 ಪೇಜ್ ಇದೆ, ಅಂದ್ರೆ ನಿಯರ್ಲಿ 80 ಕಂಪನಿಗಳ ರಿಸಲ್ಟ್ ಇರುತ್ತೆ ಇವತ್ತು. ಮೇಜರ್ ಕಂಪನಿಗಳನ್ನ ನೋಡೋದಾದ್ರೆ ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್ ಇದೆ, ಆರ್ಯನ್ ಪ್ರೋ ಸೊಲ್ಯೂಷನ್ಸ್, ಬಾಲಾಜಿ ಅಮೈನ್ಸ್, BEL ನ ರಿಸಲ್ಟ್ ಇದೆ ಇವತ್ತು. ಕೆನರಾ ಬ್ಯಾಂಕ್ ಇದೆ, CCL ಇದೆ, ಕೋಲ್ ಇಂಡಿಯಾ, ಕೋಫೋರ್ಜ್, MK ಗ್ಲೋಬಲ್ ಇದೆ, ಫೈರ್ ಕೆಮ್, ಎಪಿಗ್ರಲ್ ನ ರಿಸಲ್ಟ್ ಇದೆ, ಎವರೆಸ್ಟ್ ಇಂಡಸ್ಟ್ರೀಸ್, ಗ್ರಾವಿಟಾ ಇದೆ, ಅಪೇಸ್ಟ್ ಮೈನ್ಸ್, ಹೋಮ್ ಫಸ್ಟ್ ಫೈನಾನ್ಸ್, ಉಡ್ಕೋ, ಇಂಡಸ್ ಟವರ್, JK ಪೇಪರ್, ನಂತರ ನೆಸ್ಕೋ ಇದೆ, PN ಗಾಡ್ಗಿಲ್ ಜ್ಯುವೆಲರ್ಸ್, RR ಕಾಬೆಲ್, ಸೆನೋರ್ಸ್ ಫಾರ್ಮಾ, ಸೊಮೆಟೋಮೋ ಕೆಮಿಕಲ್, ಟಾಟಾ ಕೆಮಿಕಲ್ಸ್, ಟಾಟಾ ಪವರ್ ನ ರಿಸಲ್ಟ್ ಕೂಡ ಇದೆ, ತೇಜಸ್ ನೆಟ್ವರ್ಕ್ಸ್ ಇದೆ, ಉಷಾ ಮಾರ್ಟಿನ್ ರಿಸಲ್ಟ್ ಕೂಡ ಇದೆ. ಈ ಕಂಪನಿಗಳನ್ನು ವಾಚ್ ಮಾಡಬಹುದು. ಡ್ಯೂರಿಂಗ್ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ. ಅಟ್ಲೀಸ್ಟ್ ಮೇಜರ್ ಕಂಪನಿಗಳನ್ನ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಅನ್ನ ಮಿಸ್ ಮಾಡದೆ ನೋಡಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇಂಡೋ MIM IPO ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಪ್ರೀಮಿಯಂ ನೋಡಬಹುದು ಆಸ್ ಆಫ್ ನೋ 39% ಪ್ರೀಮಿಯಂ ಬರಲಿಕ್ಕೆ ಕಾಣುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಇನ್ನು ಲೋಹಿಯಾ ಕಾರ್ಪ್ ಇದು ಕೂಡ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಬಟ್ ಪ್ರೀಮಿಯಂ ನೋಡಬಹುದು ಜಸ್ಟ್ 1.65% ಇದೆ. ಹಾಗೆ ಎಕ್ಸ್ಟ್ರಾನೆಟ್ ಟೆಕ್ನಾಲಜೀಸ್ IPO ಕೂಡ ಇವತ್ತು ಲಾಸ್ಟ್ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಇಲ್ಲೂ ಕೂಡ ನೋಡಬಹುದು ಜಸ್ಟ್ 7% ಪ್ರೀಮಿಯಂ ಇದೆ ಎಕ್ಸ್ಟ್ರಾನೆಟ್ ಟೆಕ್ನಾಲಜೀಸ್ ಅಲ್ಲಿ. ಏನು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಸದ್ಯದ ಮಟ್ಟಿಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ನೋಡಬಹುದು 267 ಪಾಯಿಂಟ್ಸ್ ಅಥವಾ 0.52% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲೂ ಕೂಡ ಪಾಸಿಟಿವ್ ಇಂಡಿಕೇಶನ್ ಇದೆ. 114 ಪಾಯಿಂಟ್ಸ್ ಅಥವಾ 0.48% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಕ್ಕೈ ಕೂಡ ಸ್ಲೈಟ್ಲಿ ಪಾಸಿಟಿವ್ ಟ್ರೇಡ್ ಆಗ್ತಿದೆ. ಸ್ಟ್ರೈಟ್ ಟೈಮ್ ಸ್ಲೈಟ್ಲಿ ನೆಗೆಟಿವ್ ಇದೆ. ಹ್ಯಾಂಗ್ಸೆಂಗ್ ಅಪ್ ಟು 0.5% ವರೆಗೂ ಪಾಸಿಟಿವ್ ಇದೆ. ತೈವಾನ್ ವೈಟೆಡ್ ಅಲ್ಲಿ more than 0.5% ಡೌನ್ ಇದೆ. ಕೋಸ್ಪಿ more than 1% ಡೌನ್ ಇದೆ. ಇನ್ನು ಶಾಂಘೈ ಕಾಂಪೋಸಿಟ್ more than 0.5% ಪಾಸಿಟಿವ್ ಇದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಜೊತೆಗೆ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ. ನೋಡೋಣ ಮಿಡ್ಲ್ ಈಸ್ಟ್ ಇಂದ ಕೆಲವೊಂದು ಸುದ್ದಿಗಳು ಬಂದ್ವಲ್ಲ, ಅಟ್ಯಾಕ್ಸ್ ಸ್ಟಾಪ್ ಆಗಿದೆ, ಓಮನ್ ಮಧ್ಯಸ್ಥಿಕೆಯಲ್ಲಿ ಮಾತುಕತೆಗಳು ನಡೀತಾ ಇದೆ ಅಂತ. ಆ ಸುದ್ದಿಗಳು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಕಾರಣ ನೋಡಬಹುದು ಬ್ರೆಂಟ್ ಅಲ್ಲೂ ಕೂಡ 5.5% ಡೌನ್ ಫಾಲ್ ಇದೆ ಇವತ್ತು. ಶುಕ್ರವಾರ ಕೂಡ ಸ್ವಲ್ಪ ಎಂಡ್ ಆಫ್ ದ ಡೇ ಕ್ಲೋಸಿಂಗ್ ಡೌನ್ ಅಲ್ಲೇ ಆಗಿತ್ತು. ಇವಾಗಲೂ ಕೂಡ ನೋಡಬಹುದು 5.5% ಡೌನ್ ಅಲ್ಲಿದೆ. ಅಂದ್ರೆ ಆಲ್ಮೋಸ್ಟ್ 93 ರೇಂಜ್ ಅಲ್ಲಿ ಇದೆ. 100 ಕ್ರಾಸ್ ಮಾಡಿದಂತ ಕ್ರೂಡ್ ಮತ್ತೆ 90 to 93 ಬಂದಿದೆ. ಇದು ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಮೊಮೆಂಟಮ್ಗೂ ಕೂಡ ಕಾರಣ ಆಗ್ತಿದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಗೋಲ್ಡ್ ಕೂಡ more than 1% ಪಾಸಿಟಿವ್ ಟ್ರೇಡ್ ಆಗ್ತಿದೆ. INR ಶುಕ್ರವಾರ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗಿತ್ತು 0.02%. ನೋಡೋಣ ಇವತ್ತು ಕ್ರೂಡ್ ಡೌನ್ ಆಗಿರೋದ್ರಿಂದ ಮೇ ಬಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದು. ಸರಿಗಳೇ, ಸದ್ಯದ ಮಟ್ಟಿಗಂತೂ ಕ್ರೂಡ್ more than 5% ಡೌನ್ ಆಗೋ ಮೂಲಕ ಒಳ್ಳೆ ಸುದ್ದಿಯನ್ನು ಕೊಟ್ಟಿದೆ. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಿದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.